ಮೇಡಮ್, ಕೃತಿಕಾ ರೆಡ್ಡಿ ಸಾವನ್ನಪ್ಪ ನಂತರದಲ್ಲಿ ಅಳಿಯ ನಿಮ್ಮ ಮನೆಗೆ ಬರ್ತಿದ್ದ, ಬಂದಾಗ ಯಾವ ರೀತಿ ನಡ್ಕೋತಿದ್ದ? ಒಂದು ಕೆಲಸ ಎಲ್ಲ ಬಂದಿದ್ದಾನೆ, ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ದ, ಏನು ಡೌಟೇ ಬಂದಿಲ್ಲ. ಆಗ್ಲೂ ಅವನು ಯಾವುದೇ ರೀತಿ ನಮ್ಗೆ ಕ್ಲೂ ಕೊಟ್ಟೇ ಇಲ್ಲ. ತಗೊಂಡು ಹೋದ ಎಲ್ಲ. ನಾವಿದ್ವಲ್ಲ ಮನೇನ ಖಾಲಿ ಮಾಡಿದ್ವಿ, ಯಾಕೆಂದ್ರೆ ಇಸ್ಕಾನ್ ಕೊಟ್ವಿ ನಾವು. ನಮ್ಗೆ ಆ ಮನೇಲಿ ಮಗುನ ಬಿಟ್ಟು ಇರಕ್ ಆಗ್ಲಿಲ್ಲ ನನ್ನ ಕೈಲಿ, ಯಾಕಂದ್ರೆ ಅಷ್ಟು ಕ್ಲೋಸ್ ಆಗಿದ್ದವಳು ನಮ್ಮ ಹತ್ರ. ಅದಕ್ಕೋಸ್ಕರ ನಾವೆಲ್ಲ 4 ಜನ, ನಮ್ಮ ಅಳಿಯ ನಮ್ಮ ಮಗಳು ನಾವಿಬ್ರು ಡಿಸೈಡ್ ಮಾಡಿ ಇಸ್ಕಾನ್ಗೆ ಕೊಟ್ಬಿಟ್ವಿ. ಅದಾದ್ಮೇಲೆ ಏನ್ ಮಾಡಿದ್ರು, ಖಾಲಿ ಮಾಡಿದ್ವಲ್ಲ ಮನೆ. ಆಗ ಬಂದ್ರು ಅವ್ರ ಅಮ್ಮ ಅಪ್ಪ ಇವನು 3 ಜನ ಬಂದು ಅವಳದು ಎಷ್ಟು ಬಟ್ಟೆಗಳಿತ್ತು ಸುಮಾರು ಕಾರು ಹಿಡಿಸ್ಲಾರ್ದೆ ತುಂಬ್ಕೊಂಡು ಹೋದ್ರೆ ಎಲ್ಲಾನು. ಮತ್ತೆ ಒಡವೆನೂ ತಗೊಂಡು, ನನ್ಗೆ ಜ್ಞಾಪಕಕ್ಕೆ ಬೇಕು, ನಮ್ಮ ಹೆಂಡತಿದು ಜ್ಞಾಪಕಕ್ಕೆ ಬೇಕು ಅಂತ ತಗೊಂಡೋದು. ಮೇಡಮ್, ಇಷ್ಟೆಲ್ಲ ನಾಟಕ ಮಾಡಿದವನು ಕೃತಿಕ್ ಅವ್ರು ತಿಳ್ಕೊಳ್ತಿದ್ದಂಗೆ ಕೆಲವೊಂದ್ ಕಡೆ ಟ್ರಿಪ್ ಮಾಡಿದಾನೆ, ಗೋವಾಗೆಲ್ಲ ಹೋಗಿದ್ದಾನೆ, ಪಂಜಿಗೆಲ್ಲ ಹೋಗಿದ್ದಾನೆ. ಹೆಂಡತಿ ಮೇಲೆ ಅಷ್ಟು ಪ್ರೀತಿ ಇದ್ರು ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ, ಕಂಪ್ಲೀಟ್ ನಾಟಕನೇ ಅವ್ನು ಮಾಡಿರೋದು. ಇಲ್ಲ, ಇನ್ನೊಂದು ಹೇಳ್ತೀನಿ, ಇವಾಗ ಎಂತ ಗಂಡನೇ ಆಗ್ಲಿ ಡಾಕ್ಟ್ರೇ ಆಗಿರ್ಲಿ, ಪೋಸ್ಟ್ ಮಾರ್ಟಮ್ ನೋಡ್ತೀನಿ ನಾನು ಅಂತ ಒಳಗೆ ಹೋಗ್ಬೇಕು ಅಂತ ಗಲಾಟೆ ಮಾಡಿದನಲ್ಲ, ಅವನೊಬ್ಬ ಮನುಷ್ಯನಾ? ನಾನು ಕೇಳ್ತೀನಿ. ಅವ್ನು ಡಾಕ್ಟ್ರೇ ಆಗಿರ್ಬೋದು, ಇನ್ನು 11 ತಿಂಗಳಾಗಿದೆ ಮದುವೆ ಆಗಿ, ನನ್ನ ಹೆಂಡತಿ ಪೋಸ್ಟ್ ಮಾರ್ಟಮ್ ನೋಡ್ಬೇಕು ನಾನು ಬಿಡಿ ಒಳಗೆ ಅಂತ ಕೇಳೋನು. ಅವ್ನು ನಿಜವಾಗ್ಲೂ ಒಬ್ಬ ಮನುಷ್ಯನಾ? ನರ ಅಂತಕ, ಅವನು ನರರೂಪಿ ರಾಕ್ಷಸ. ಅವನು ಮಾಡಿದ್ದಾರೆ, ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಅವತ್ತು. ಹೌದು, ಇಲ್ಲ ನಾವಿವಾಗ ಅವ್ರಿಗೆ ಕೇಳ್ಕೊಂಡ್ವಿ, ಸರ್ಕಾರಕ್ಕೆ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಎಲ್ಲ ನಮ್ಗೆ ಬಂದು ಸಪೋರ್ಟ್ ಮಾಡಿ ಈಗ ಇವನಕ್ಕೆ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ. ಯಾಕೆಂದ್ರೆ ಇದು ಮೆಡಿಕಲ್ ಲೀಗಲ್ ಕೇಸ್ ಆಗಿರೋದ್ರಿಂದ ಇದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಈ ಬಗ್ಗೆ ತಿಳಿದಿರೋರು, ವೈದ್ಯಕೀಯ ಇದ್ರ ಬಗ್ಗೆ ತಿಳಿದಿರೋರನ್ನ ಅಪಾಯಿಂಟ್ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಇಲ್ಲ, ಸಮಾಧಾನ ಇದೆ, ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ. ಅದ್ರ ಬಗ್ಗೆ ಏನಿಲ್ಲ. ಇನ್ನೇನಾದ್ರು ಇದೆಯಾ ಅಂತ ಮೇಡಮ್, ಇದು ಅವ್ರು ಕಡೆಯವರು ಒಬ್ರು ಹೇಳ್ಕೊಂಡಿದ್ರೆ ಆ ಹುಡುಗನನ್ನು ಉಳಿಸ್ಕೊಳ್ಳೋದು ಹೆಂಗೆ ಅಂತ ನಮ್ಗೆ ಗೊತ್ತಿದೆ. ನನ್ನ ಹತ್ರ ದುಡ್ಡು ಮತ್ತೆ ಪೊಲಿಟಿಕಲ್ ಪವರ್ ಇದೆ ಅಂತ ಒಂದು ಅಲಿಗೇಷನ್. ಅವತ್ತು ಪೋಸ್ಟ್ ಮಾರ್ಟಮ್ ಬೇಡ ಅಂತಂದ್ರಲ್ಲ, ಅವತ್ತು ಪೋಸ್ಟ್ ಮಾರ್ಟಮ್ ಬೇಕು ಅಂತ ನಾವು ಪಟ್ಟಿದ್ಮೇಲೆ ಆ ತರ ಮಾತುಗಳು ಹೇಳಿದ್ದಾರೆ ಅಂತ ಕರೆಕ್ಟ್ ಗೊತ್ತಾಗಿದೆ ನಮ್ಗೆ. ನಮ್ಮ ಹುಡುಗನ ನೀವು ಮಾಡೋದು ಮಾಡಿ, ನಮ್ಮ ಹುಡುಗನ ಹೇಗೆ ಉಳಿಸ್ಕೋಬೇಕು ಅಂತ ನಮಗ್ ಗೊತ್ತಿದೆ ಅಂತ ಹೇಳಿರೋದು ನಿಜನೇ. ಈಗ ಅದನ್ನ ನೀವು ಯಾವ ರೀತಿ, ಯಾಕಂದ್ರೆ ಈಗ ನೀವು ಮಗಳು ಕರ್ಕೊಂಡು ಲಾಸ್ ಆಗಿದ್ದೀರಾ, ನಿಮ್ಗೆ ನ್ಯಾಯ ಬೇಕಾಗುತ್ತೆ, ನೀವು ಯಾವ ರೀತಿ ಅದನ್ನ ಫೇಸ್ ಮಾಡ್ತೀರಾ? ಮಾಡೋಣ, ವಕೀಲರು ನಿಮ್ ಕಡೆ ಮಾಡಿ. ಇವಾಗ ಸರ್ಕಾರಕ್ಕೂ ನಾವು ಕೇಳ್ಕೊತಾ ಇದೀವಿ, ಸ್ಪೆಷಲ್ ಪಬ್ಲಿಕ್ ನೋಡ್ತಾ ಇದೀವಿ. ಇನ್ನು ಅಂತ ಇದು ಏನಿಲ್ಲ, ಯಾರನ್ನು ನೇಮಕ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಾ ಇದೀವಿ ನಾವು.